ಉಡುಪಿ ಶ್ರೀಕೃಷ್ಣ ಮಠವು ಭಾರತದ ಕರ್ನಾಟಕದ ಉಡುಪಿ ನಗರದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಇದು ಕೃಷ್ಣ ಮತ್ತು ದ್ವೈತ ತತ್ವಶಾಸ್ತ್ರಕ್ಕೆ ಮೀಸಲಾದ ಮಠವಾಗಿದೆ. ಇತಿಹಾಸ: ಮಧ್ವಾಚಾರ್ಯರ ಸ್ಥಾಪನೆ 13ನೇ ಶತಮಾನದಲ್ಲಿ ವೈಷ್ಣವ ಸಂತ ಮತ್ತು ದ್ವೈತ ವೇದಾಂತ ಶಾಲೆಯ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು ಈ ದೇವಾಲಯವನ್ನು ಸ್ಥಾಪಿಸಿದರು. ಕೃಷ್ಣ ವಿಗ್ರಹದ ಆವಿಷ್ಕಾರ: ದಂತಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ಕೃಷ್ಣನ ವಿಗ್ರಹವು ಒಂದು ದೊಡ್ಡ ಗೋಪಿಚಂದನದ ಗುಡಾಣದಲ್ಲಿ ಮಧ್ವಾಚಾರ್ಯರಿಗೆ ಸಿಕ್ಕಿತು. ಒಂದು ದಿನ ಮಲ್ಪೆ ಸಮುದ್ರ ತೀರದಲ್ಲಿ ಪ್ರಾರ್ಥಿಸುತ್ತಿದ್ದ ಮಧ್ವಾಚಾರ್ಯರು ಸಮುದ್ರದಲ್ಲಿ ಸಾಗುತ್ತಿದ್ದ ಹಡಗು ಅಪಾಯದಲ್ಲಿದೆ ಎಂದು ತಿಳಿದುಬಂದಿತು. ಅವರು ಹಡಗನ್ನು ರಕ್ಷಿಸಿದ ನಂತರ ನಾವಿಕನು ಕೃತಜ್ಞತೆಯಾಗಿ ತಮ್ಮ ಹಡಗಿನಲ್ಲಿದ್ದ ಗೋಪಿಚಂದನದ ಭಾರವಾದ ತುಂಡನ್ನು ಅವರಿಗೆ ನೀಡಿದನು. ಮಧ್ವಾಚಾರ್ಯರು ಅದನ್ನು ಒಡೆದಾಗ ಒಳಗಿನಿಂದ ಬಾಲಕೃಷ್ಣನ ಸುಂದರ ವಿಗ್ರಹ ಹೊರಹೊಮ್ಮಿತು. ವಿಗ್ರಹದ ದಿಕ್ಕು: ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿರುತ್ತದೆ. ಆದರೆ ಉಡುಪಿ ಶ್ರೀಕೃಷ್ಣನ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದೆ. ಇದಕ್ಕೆ ಒಂದು ರೋಚಕ ಕಥೆಯಿದೆ. ಕನಕನ ಕಿಂಡಿ ಕಥೆ. 16ನೇ ಶತಮಾನದಲ್ಲಿ ಕನಕದಾಸರೆಂಬ ಶ್ರೇಷ್ಠ ಕವಿ ಮತ್ತು ಭಕ್ತರು ಉಡುಪಿಯಲ್ಲಿದ್ದರು. ಅವರು ಕೆಳ ಜಾತಿಯವರಾಗಿದ್ದರಿಂದ ಅವರಿಗೆ ದೇವಾಲಯದೊಳಗೆ ಪ್ರವೇಶವಿರಲಿಲ್ಲ. ಆದರೆ ಕನಕದಾಸರ ಭಕ್ತಿಯು ಅಚಲವಾಗಿತ್ತು. ಅವರು ದೇವಾಲಯದ ಹಿಂದಕ್ಕೆ ಹೋಗಿ ಗೋಡೆಯಲ್ಲಿನ ಸಣ್ಣ ಬಿರುಕಿನ ಮೂಲಕ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು. ಅವರ ಅಚಲ ಭಕ್ತಿಗೆ ಪ್ರಸನ್ನರಾದ ಭಗವಾನ್ ಕೃಷ್ಣನು ಅವರಿಗೆ ದರ್ಶನ ನೀಡಲು ತಮ್ಮ ಪ್ರತಿಮೆಯನ್ನು ಪಶ್ಚಿಮಕ್ಕೆ ತಿರುಗಿಸಿದನು ಎಂದು ನಂಬಲಾಗಿದೆ. ಆ ಬಿರುಕಿರುವ ಕಿಟಕಿಯನ್ನು ಈಗ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಭಕ್ತರಿಗೆ ಪ್ರಮುಖ ದರ್ಶನ ಸ್ಥಳವಾಗಿದೆ. ಅಷ್ಟಮಠಗಳು ಮತ್ತು ಪರ್ಯಾಯ ಉತ್ಸವ. ಉಡುಪಿಯಲ್ಲಿರುವ 8 ಮಠಗಳು: ಪುತ್ತಿಗೆ, ಪಲಿಮಾರು, ಅದಮಾರು, ಶಿರೂರು, ಪೇಜಾವರ, ಸೋದೆ, ಕಾಣಿಯೂರು ಮತ್ತು ಕೃಷ್ಣಾಪುರ ಶ್ರೀಕೃಷ್ಣ ಮಠದ ದೈನಂದಿನ ಪೂಜೆಗಳು ಮತ್ತು ಆಡಳಿತವನ್ನು ನಿರ್ವಹಿಸುತ್ತವೆ. ಪ್ರತಿ ಮಠವು 2 ವರ್ಷಗಳ ಕಾಲ ಸರದಿಯಲ್ಲಿ ದೇವಾಲಯದ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತದೆ. ಈ ನಿರ್ವಹಣಾ ಹಸ್ತಾಂತರವನ್ನು ಪರ್ಯಾಯ ಉತ್ಸವ ಎಂದು ಕರೆಯಲಾಗುತ್ತದೆ ಮತ್ತು ಇದು ಒಂದು ದೊಡ್ಡ ಹಬ್ಬವಾಗಿದೆ. ಶ್ರೀಕೃಷ್ಣ ಮಠದ ಪ್ರಮುಖ ಲಕ್ಷಣಗಳು: ನವಗ್ರಹ ಕಿಟಕಿ. ಶ್ರೀಕೃಷ್ಣನ ವಿಗ್ರಹವನ್ನು 9 ರಂಧ್ರಗಳಿರುವ ನವಗ್ರಹ ಕಿಟಕಿ ಮೂಲಕ ನೋಡಲಾಗುತ್ತದೆ. ಈ ಕಿಟಕಿಯು ಸುಂದರವಾದ ಕೆತ್ತನೆಗಳು ಮತ್ತು ಬೆಳ್ಳಿ ಫಲಕಗಳಿಂದ ಅಲಂಕೃತವಾಗಿದೆ. ದಾಸ ಸಾಹಿತ್ಯದ ಕೇಂದ್ರ. ಉಡುಪಿಯು ದಾಸ ಸಾಹಿತ್ಯದ ಬೆಳವಣಿಗೆಗೆ ಪ್ರಮುಖ ಕೇಂದ್ರವಾಗಿದೆ. ಅನ್ನದಾನ. ಶ್ರೀಕೃಷ್ಣ ಮಠದಲ್ಲಿ ಪ್ರತಿದಿನ ಭಕ್ತರಿಗೆ ಉಚಿತವಾಗಿ ಅನ್ನದಾನ ಮಾಡಲಾಗುತ್ತದೆ. ಉಡುಪಿ ಶ್ರೀಕೃಷ್ಣ ಮಠವು ಕೇವಲ ಒಂದು ದೇವಾಲಯವಲ್ಲ, ಅದೊಂದು ಜೀವಂತ ಆಶ್ರಮವಾಗಿದ್ದು ಆಧ್ಯಾತ್ಮಿಕ ಕಲಿಕೆ ಮತ್ತು ಭಕ್ತಿಗೆ ಪ್ರಮುಖ ಕೇಂದ್ರವಾಗಿದೆ.